ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ. ಬನ್ನಿ ಹಾಗಾದರೆ ನಮ್ಮ ದೇವರ ವಾಕ್ಯಗಳನ್ನು ಧ್ಯಾನಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಎಷ್ಟೋ ಬೇಗನೆ ದೇವರೇ, ಮತ್ತೊಂದು ದಿನದ ನಂತರ ಈ ಜೂನ್ ತಿಂಗಳು ನಾವು ಮುಗಿಸುತ್ತಿರುವಾಗ ನಿಮ್ಮ ಬರೋಣ ಬಹು ಸಮೀಪವಾಗಿದೆ ಎಂದು ಗುರುತಿಸಿ, ದಿನಗಳು ಕೆಟ್ಟವುಗಳಾಗಿವೆ ಎಂದು ಗ್ರಹಿಸಿ, ಸಮಯವನ್ನು ಸದುಪಯೋಗ ಮಾಡಿಕೊಂಡು ಆಧ್ಯಾತ್ಮಿಕವಾಗಿ ಅಭಿವೃದ್ಧಿಯಾಗಲು ನಿರೀಕ್ಷೆಯಿಂದ ನಿಮ್ಮ ಬರೋಣಕ್ಕಾಗಿ ಕಾದುಕೊಂಡಿರಲು ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಈ ಕಾರ್ಯಕ್ರಮವನ್ನು ನೀವು ಕ್ರಮವಾಗಿ ವೀಕ್ಷಿಸುತ್ತಾ ಇದ್ದೀರಾ. ಮುಖ್ಯವಾಗಿ ಕಳೆದ 5 ದಿನಗಳಿಂದ ನಾವು ಆಧ್ಯಾತ್ಮಿಕವಾಗಿ ಬೆಳೆಯುತ್ತಿರುವ ವ್ಯಕ್ತಿಯಲ್ಲಿ ಇರಬೇಕಾದ ಗುಣಗಳು ಇಲ್ಲವೇ ಗುರುತುಗಳ ಕುರಿತು ಒಂದೊಂದಾಗಿ ನಾವು ಧ್ಯಾನಿಸುತ್ತಾ ಬರ್ತಿದ್ದೇವೆ. ಮತ್ತು ಈ ಎಲ್ಲ ಎಪಿಸೋಡ್ಸ್ಗಳು ಕೂಡ ಯೂಟ್ಯೂಬ್ನಲ್ಲಿವೆ. ನೀವು ಹೋಗಿ ಮತ್ತೊಮ್ಮೆ ನೋಡಬಹುದು. ಅದಕ್ಕಾಗಿ ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಕೇಳಿ ಪ್ರಿಯರೇ, ಆಧ್ಯಾತ್ಮಿಕವಾಗಿ ಅಭಿವೃದ್ಧಿಯಾಗುವ ವ್ಯಕ್ತಿಯಲ್ಲಿ ಇರುವಂತಹ ಮೊದಲನೆಯ ಗುರುತು, ಅವನು ಪ್ರಾರ್ಥಿಸುವವನಾಗಿರ್ತಾನೆ. ಪ್ರಾರ್ಥಿಸುವುದು ಅವಶ್ಯಕವಾಗಿದೆ. ಎರಡನೇದಾಗಿ, ಆಧ್ಯಾತ್ಮಿಕವಾಗಿ ಅಭಿವೃದ್ಧಿಯಾಗುವ ವ್ಯಕ್ತಿ ಕರ್ತನಲ್ಲಿ ನಂಬಿಕೆ ಇಡುತ್ತಾನೆ, ನಂಬಿಕೆ ಉಳ್ಳವನಾಗಿರುತ್ತಾನೆ. ಮೂರನೇದಾಗಿ, ಕರ್ತನಲ್ಲಿ ಬೆಳೆಯುತ್ತಿರುವಂತಹ ವ್ಯಕ್ತಿ ಇಲ್ಲವೇ ಆಧ್ಯಾತ್ಮಿಕವಾಗಿ ಅಭಿವೃದ್ಧಿಯಾಗುತ್ತಿರುವ ವ್ಯಕ್ತಿ ವಾಕ್ಯವನ್ನು ಧ್ಯಾನಿಸುವವನಾಗಿರುತ್ತಾನೆ, ಧ್ಯಾನ ಮಾಡುವುದರಲ್ಲಿ ಸಮಯ ಕಳೆಯುವವನಾಗಿರ್ತಾನೆ. ನಾಲ್ಕನೇದಾಗಿ, ಆಧ್ಯಾತ್ಮಿಕವಾಗಿ ಅಭಿವೃದ್ಧಿಯಾಗುವ ವ್ಯಕ್ತಿ ವಿಧೇಯತೆಯುಳ್ಳವನಾಗಿ ಭಯದಿಂದ ನಡುಗುತ್ತಾ ತನ್ನ ರಕ್ಷಣೆಯನ್ನು ಮುಂದುವರಿಸುತ್ತಾ ದೇವರಿಗೆ ಎಲ್ಲಾ ವಿಷಯಗಳಲ್ಲಿ ವಿಧೇಯನಾಗುತ್ತಾ ನಂಬಿಗಸ್ತನಾಗಿರುತ್ತಾನೆ. ಮತ್ತು ಅದೇ ರೀತಿ 5ನೇಯದಾಗಿ, ಆಧ್ಯಾತ್ಮಿಕವಾಗಿ ಅಭಿವೃದ್ಧಿಯಾಗುವ ವ್ಯಕ್ತಿ ತ್ವರಿತವಾಗಿ ಇತರರನ್ನು ಕ್ಷಮಿಸುತ್ತಾನೆ. ಕ್ಷಮಿಸುವವರಾಗಿರಬೇಕು. ಕ್ಷಮಿಸುವ ಮನಸ್ಸು ನಮ್ಮಲ್ಲಿ ಇಲ್ಲದಿರುವುದಾದರೆ ನಾವು ಆಧ್ಯಾತ್ಮಿಕವಾಗಿ ಅಭಿವೃದ್ಧಿ ಆಗುತ್ತಾ ಇಲ್ಲವೆಂದು, ನಾವು ಬಿದ್ದೋಗ್ತಿದ್ದೇವೆ ಎಂದು ಅದರ ಅರ್ಥ. ಈ 7 ಪಾಯಿಂಟ್ಗಳಲ್ಲಿ ಈ ದಿನ 6ನೆಯ ಪಾಯಿಂಟನ್ನು ಧ್ಯಾನಿಸೋಣ. ಆಧ್ಯಾತ್ಮಿಕವಾಗಿ ಅಭಿವೃದ್ಧಿಯಾಗುವ ವ್ಯಕ್ತಿ ಹಿ ಈಸ್ ಎ ಗುಡ್ ಗಿವರ್, ಕೊಡುವವನಾಗಿರುತ್ತಾನೆ. ಕೊಡುವಂಥದ್ದು ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿಯಲ್ಲಿರುವಂತಹ ಗುರುತಾಗಿದೆ. ಬಿಗಿಯಾಗಿ ಹಿಡಿದುಕೊಳ್ಳುವಂಥದ್ದು ಸಹಜ ಮಾನವನ ಒಂದು ಜಿಪುಣತನಾಗಿರುತ್ತೆ, ಸಹಜ ಮಾನವನ ಸ್ವಭಾವ ಆಗಿರುತ್ತೆ. ಯೇಸು ಹೇಳಿದ್ದಾರೆ, ಪಡೆದುಕೊಳ್ಳುವುದಕ್ಕಿಂತ ಕೊಡುವುದೇ ಮೇಲು. ನೋಡಿಕೊಳ್ಳೋಣ ಬನ್ನಿ. ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ 35ನೇ ವಚನ ಓದುತ್ತಿದ್ದೇನೆ. ನೀವು ಹಾಗೆಯೇ ದುಡಿದು ಬಲವಿಲ್ಲದವರಿಗೆ ಉಪಕಾರ ಮಾಡಬೇಕು. ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯವೆಂಬುದಾಗಿ ಕರ್ತನಾದ ಯೇಸು ತಾನೇ ಹೇಳಿದ ಮಾತುಗಳನ್ನು ನೆನಪಿನಲ್ಲಿಟ್ಟುಕೊಂಡಿರಬೇಕು. ಎಲ್ಲಾ ವಿಷಯಗಳಲ್ಲಿ ನಾನು ನಿಮಗೆ ಮಾದರಿಯನ್ನು ತೋರಿಸಿದ್ದೇನೆ. ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದು ಧನ್ಯಕರವಾಗಿದೆ. ತೆಗೆದುಕೊಳ್ಳುವವನ ಕೈ ಕೆಳಗಿರುತ್ತದೆ, ಕೊಡುವವನ ಕೈ ಮೇಲಿರುತ್ತೆ. ಯೇಸುವನ್ನು ಹೊಂದಿಕೊಂಡಿರುವಂಥವರು ಯೇಸುವಿನ ಹಾಗೆ ಧಾರಾಳವಾದ ಪ್ರೀತಿಯುಳ್ಳವರಾಗಿ ಇರುತ್ತಾರೆ. ಪ್ರೀತಿ ಇಲ್ಲದೆ ನಾವು ಕೊಡಲಾರೆವು ಪ್ರಿಯರೇ. ಪ್ರೀತಿ ಕೊಡುವುದು ಪಡೆದುಕೊಳ್ಳುವುದಾಗಿದೆ. ಪ್ರೀತಿ ತ್ಯಾಗವಾಗಿದೆ, ಸಮರ್ಪಣೆಯಾಗಿದೆ. ಆಧ್ಯಾತ್ಮಿಕವಾಗಿ ಬೆಳೆಯುವ ವ್ಯಕ್ತಿ ತನ್ನ ಸ್ವಾರ್ಥದ ಕುರಿತು ಆಲೋಚಿಸುವುದಿಲ್ಲ, ಆದರೆ ಇತರರ ಕೊರತೆಗಳ ಕುರಿತು ಆಲೋಚಿಸುತ್ತಾನೆ. ತನ್ನ ಅವಶ್ಯಕತೆಗಳಿಗೋಸ್ಕರವಲ್ಲದೆ ಇತರರ ಅವಶ್ಯಕತೆಗಳಿಗೋಸ್ಕರ ತಾನು ಪ್ರಯಾಸ ಪಡ್ತಾನೆ. ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಿ ಏನನ್ನು ಕೊಟ್ಟಿದ್ದಾರೆ? ತನ್ನ ಅದ್ವಿತೀಯ ಮಗನನ್ನೇ ನಮಗಾಗಿ ಕೊಟ್ಟಿದ್ದಾರೆ. ಕ್ರಿಸ್ತನು ನಮ್ಮೆಲ್ಲರನ್ನು ಪ್ರೀತಿಸಿ ತನ್ನ ಪ್ರಾಣವನ್ನೇ ನಮಗೋಸ್ಕರ ಕೊಟ್ಟಿದ್ದಾರೆ. ಯೋಹಾನ ಸುವಾರ್ತೆ 3:16 ದೇವರ ಪ್ರೀತಿ ಇದೆ. 1ನೇ ಯೋಹಾನ ಪತ್ರಿಕೆ 3:16 ಕ್ರಿಸ್ತನು ನಮ್ಮ ಮೇಲೆ ತೋರಿಸಿರುವ ಪ್ರೀತಿ ಇದೆ. ಇದನ್ನು ನಾವು ನೋಡುವಾಗ ಆತನ ಮಕ್ಕಳಂತೆ ಆತನ ಹೆಜ್ಜೆಯ ಜಾಡಿಯಲ್ಲಿ ನಡೆಯುವ ನಾವು ನಮ್ಮ ಬಲಹೀನರಾದ ಸಹೋದರರಿಗೂ ಸಹೋದರಿಯರಿಗೂ, ಏನೂ ಇಲ್ಲದವರಿಗೆ, ಕೊರತೆಯಲ್ಲಿರುವವರಿಗೆ, ಅವಶ್ಯಕತೆಯಲ್ಲಿರುವವರಿಗೆ ನಮಗಿರುವುದರಲ್ಲಿಯೇ
ಸ್ವಲ್ಪ ಕೊಡುವುದು ಅವಶ್ಯಕವಾಗಿರೋದಾದರೆ ಅಷ್ಟು ಕೊಡುವಂಥದ್ದನ್ನು ನಾವು ಕಲಿತುಕೊಳ್ಳಬೇಕು. ಆಗ ತಾನೇ ಆಧ್ಯಾತ್ಮಿಕವಾಗಿ ನಾವು ಆಶೀರ್ವದಿಸಲ್ಪಟ್ಟ ಜೀವಿತ ಹೊಂದಿಕೊಳ್ತೇವೆ. ಈ ದಿನ ಎಲ್ಲರೂ ಏನನ್ನು ಸಂಪಾದಿಸಿಕೊಳ್ಳೋಣ, ಯಾರು ನನಗೆ ಏನನ್ನು ಕೊಡ್ತಾರೆ, ಯಾರಿಂದ ದೋಚಿಕೊಳ್ಳೋಣ ಎಂಬ ಆಸೆಯಲ್ಲಿದ್ದಾರೆ ಹೊರತು ಇತರರ ಬಾಧೆಯ ಕುರಿತು ಆಲೋಚಿಸುವವರಾಗಿ ಕಾಣಿಸೋದಿಲ್ಲ. ಒಬ್ಬ ಸ್ವಾರ್ಥಿ ತನ್ನ ಸ್ವನೀತಿಯಿಂದ ಅಸೂಯೆಯುಳ್ಳವನಾಗಿರುವುದರಿಂದ ಅವನು ತನ್ನ ಕುರಿತಾಗಿಯೇ ಆಲೋಚಿಸಿಕೊಳ್ತಾನೆ. ಆದರೆ ಕ್ರಿಸ್ತ ಯೇಸುವಿನಲ್ಲಿರುವಂತಹ ಮನಸ್ಸನ್ನು ಹೊಂದಿಕೊಂಡಿರುವಂಥವರು ದೇವರ ಕಾರ್ಯಗಳಲ್ಲಿಯೂ ದೇವರ ಮಕ್ಕಳ ಅವಶ್ಯಕತೆಗಳಲ್ಲಿಯೂ ಕೂಡ ಆಸಕ್ತಿಯುಳ್ಳವರಾಗಿರುತ್ತಾರೆ. ಯೇಸು ಕ್ರಿಸ್ತನು ತಾನೇ ಹೇಳಿದಾರಲ್ಲವೇ, ಕೊಡಿರಿ ನಿಮಗೆ ಕೊಡಲಾಗುವುದು ಎಂದು. ಯಾವತ್ತೇ ಆಗಲಿ ದೇವರು ಯಾರೊಬ್ಬರಿಗೂ ಸಾಲಗಾರನಲ್ಲ. ನಾವು ಇತರರಿಗೆ ಕೊಡುತ್ತಾ ಇರುವಾಗ ಅದ್ಭುತವಾದ ರೀತಿಯಲ್ಲಿ ದೇವರು ನಮ್ಮ ಅವಶ್ಯಕತೆಗಳನ್ನು ಆತನು ತೀರಿಸುವಾತನಾಗಿದ್ದಾರೆ. ಕ್ರಿಸ್ತನ ಪ್ರೀತಿಯನ್ನು ನಾವು ಹಂಚುತ್ತಾ ಇರುವಾಗ ಅದು ತುಂಬುತ್ತಲೇ ಇರುತ್ತದೆ. ಕೊಡುವುದು ಅನ್ನುವುದಕ್ಕಿಂತ ಪ್ರೀತಿ ತೋರಿಸುವವನಾಗಿರುತ್ತಾನೆ. ಅದಕ್ಕೆ ಆಧ್ಯಾತ್ಮಿಕವಾಗಿ ಅಭಿವೃದ್ಧಿಯಾಗುವ ವ್ಯಕ್ತಿ ಪ್ರೀತಿಯುಳ್ಳವನಾಗಿರುತ್ತಾನೆ, ಪ್ರೀತಿಯಲ್ಲಿ ಅಭಿವೃದ್ಧಿಯಾಗುತ್ತಾನೆ. ಪ್ರೀತಿ ಇಲ್ಲದ ಕ್ರೈಸ್ತನು ಕ್ರೈಸ್ತನೇ ಅಲ್ಲ ಪ್ರಿಯರೇ. ಸುಮ್ಮನೆ ಏನೋ ಕೊಟ್ಟಿದ್ದೇವೆ ಎಂದು ಹೇಳಿಕೊಳ್ಳುವಂಥದ್ದಲ್ಲ, ನಾವು ಕೊಡುವಾಗ ಪ್ರೀತಿಯಿಂದ ಕೊಡುವಂಥವರಾಗಿರಬೇಕು. ಪೌಲನು ಹೇಳ್ತಾನಲ್ಲವೇ, ದೇವದೂತರ ಭಾಷೆಯಲ್ಲಿ ನಾನು ಮಾತಾಡಿದರೂ, ಬೆಟ್ಟಗಳು ಕದಲಿಸುವ ನಂಬಿಕೆ ನನಗಿದ್ದರೂ, ಸುಡಲ್ಪಡುವುದಕ್ಕಾಗಿ ನಾನು ನನ್ನ ದೇಹ ಅರ್ಪಿಸಿದರೂ, ನನ್ನ ಆಸ್ತಿಯೆಲ್ಲ ಬಡವರಿಗೆ ಹಂಚಿಕೊಟ್ಟರೂ, ಒಂದು ವೇಳೆ ಪ್ರೀತಿ ಇಲ್ಲದವನಾಗಿದ್ದರೆ ನಾನು ವ್ಯರ್ಥನು ಅನ್ನುತ್ತಾನೆ. ಆಧ್ಯಾತ್ಮಿಕವಾಗಿ ಅಭಿವೃದ್ಧಿಯಾಗುವ ವ್ಯಕ್ತಿ ಪ್ರೀತಿಯಿಂದ ತುಂಬಲ್ಪಟ್ಟವನಾಗಿ ಪ್ರೀತಿಯಿಂದ ಇತರರನ್ನು ಪ್ರೀತಿಸ್ತಾನೆ, ಸಹಿಸಿಕೊಳ್ತಾನೆ, ತಾಳಿಕೊಳ್ತಾನೆ, ಕೊಡ್ತಾನೆ. ದೇವರಿಗೆ ಕೊಡುವ ವಿಷಯದಲ್ಲಿ, ನೆರೆಯವನಿಗೆ ಕೊಡುವ ವಿಷಯದಲ್ಲಿ, ಬಡವರಿಗೆ ಕೊಡುವ ವಿಷಯದಲ್ಲಿ, ವಿಧವೆಯರಿಗೆ ಕೊಡುವ ವಿಷಯದಲ್ಲಿ, ದೇಶಕ್ಕೆ ತೆರಿಗೆ ಕಟ್ಟುವ ವಿಷಯದಲ್ಲಿ ನಂಬಿಗಸ್ತರಾಗಿರಬೇಕು. ನೀವು ಆಧ್ಯಾತ್ಮಿಕವಾಗಿ ಅಭಿವೃದ್ಧಿ ಆಗ್ತಾ ಇದ್ದೀರಾ ಎನ್ನುವುದು ನೀವು ದುಡ್ಡಿನ ವಿಷಯದಲ್ಲಿ ನಂಬಿಗಸ್ತರಾಗಿದ್ದೀರೋ ಇಲ್ಲವೋ ಎನ್ನುವುದರ ಮೇರೆಗೆ ಗೊತ್ತಾಗ್ತದೆ. ಅಲ್ಪವಾದ ಸಿರಿಯ ವಿಷಯದಲ್ಲಿ ನೀವು ನಂಬಿಗಸ್ತರಾಗಿರದಿದ್ದರೆ ಅಮೂಲ್ಯವಾದ ಪರಲೋಕದ ಸಿರಿಯನ್ನು ದೇವರು ಹೇಗೆ ಕೊಡಲು ಸಾಧ್ಯ? ಸಣ್ಣದರಲ್ಲಿ ನಂಬಿಗಸ್ತರಾಗಿರದಾದರೆ ದೊಡ್ಡದನ್ನು ಹೇಗೆ ಕೊಡ್ತಾರೆ? ಅದಕ್ಕಾಗಿಯೇ ನಾವು ದುಡ್ಡನ್ನು ಪ್ರೀತಿಸುವಂಥವರಾಗಿರದೆ ಬಡವರನ್ನು ಪ್ರೀತಿಸುವವರಾಗಿ, ಅವಶ್ಯಕತೆಯಲ್ಲಿರುವವರನ್ನು ಪ್ರೀತಿಸುವವರಾಗಿ, ಕರ್ತನ ಪ್ರೀತಿಯ ಮೇರೆಗೆ ನಮಗೆ ಸಂಬಂಧ ಇಲ್ಲದವರಾಗಿದ್ದರೂ ಸಹ ಅವರ ಅವಶ್ಯಕತೆ ತೀರಿಸುವವರಾಗಿರಬೇಕು. ಕೊಟ್ಟು ಪಡೆದುಕೊಳ್ಳುವುದರಲ್ಲಿ ಎಷ್ಟೋ ಸಂತೋಷ ಇದೆ ಪ್ರಿಯರೇ. ಈ ದಿನ ಬಹಳಷ್ಟು ಜನರಲ್ಲಿ ಎಲ್ಲವೂ ಒನ್ ವೇ ಆಗಿದೆ. ಯಾವಾಗ ನೋಡಿದ್ರು ಬೇರೆಯವರು ನನಗೆ ಏನು ಕೊಡ್ತಾರೆ, ಏನು ಕೊಡ್ತಾರೆ, ಏನು ಕೊಡ್ತಾರೆ ಅನ್ನುತ್ತಾರೆ. ಗೆಟ್ 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 ಫರ್ಗೆಟ್ ಅಷ್ಟೇ. ನೀವು ನನಗೇನು ಕೊಟ್ಟಿದ್ದೀರಿ ಅನ್ನುತ್ತಾರೆ. ತಂದೆ ತಾಯಿಗಳಿಗೂ ಕೂಡ ಹೇಳ್ತಾರೆ. ಪೋಷಕರ ಹತ್ತಿರ ಇರುವ ಮಕ್ಕಳು ಯಾವಾಗಲೂ ತಂದೆ ತಾಯಿಗಳಿಗೆ ಕೇಳ್ತಲೇ ಇರ್ತಾರೆ, ನೀವು ನನಗೇನು ಕೊಟ್ಟಿದ್ದೀರಿ ಎಂದು ಕೇಳ್ತಾರೆ ಹೊರತು ತಂದೆ ತಾಯಿಗಳು ಕಷ್ಟಪಟ್ಟು ನನ್ನನ್ನು ಬೆಳೆಸಿದ್ದಾರೆ, ಅವರಿಗೆ ನಾನೇನು ಕೊಟ್ಟಿದ್ದೇನೆ, ಕೊಡ್ಲಿಕ್ಕಿದ್ದೇನೆ ಎಂದು ಪರೀಕ್ಷಿಸಿಕೊಳ್ಳೋದಿಲ್ವಲ್ಲ? ವೃದ್ಧಾಪ್ಯದಲ್ಲಿ ನಿಮ್ಮ ತಂದೆ ತಾಯಿಗಳಿಗೆ ನಿರ್ಲಕ್ಷ್ಯ ಮಾಡಬೇಡಿ. ನಿಮ್ಮ ಮೇಲೆ ನಿಮ್ಮ ತಂದೆ ತಾಯಿ ಬಂಡವಾಳ ಹಾಕಿದ್ದಾರೆ. ನೀವು ಬೆಳೆದು ದೊಡ್ಡವರಾದ ಮೇಲೆ, ಅವರು ವೃದ್ಧರಾದಾಗ, ಅವರು ಬಲಹೀನರಾಗಿ ಸಂಪಾದಿಸಲಾರದ ಸ್ಥಿತಿಯಲ್ಲಿರುವಾಗ ನೀವು ನಿಮ್ಮ ತಂದೆ ತಾಯಿಗಳನ್ನು ಪ್ರೀತಿಸುವಂಥದ್ದು, ಅವರ ಅವಶ್ಯಕತೆ ತೀರಿಸುವುದು ನಿಮ್ಮ ಕರ್ತವ್ಯ ಆಗಿದೆ. ಅವರಿಗೆ ಪ್ರೀತಿ ಸಹಕಾರ ತೋರಿಸುವವರಾಗಿರಬೇಕು. ನೀವು ಆಧ್ಯಾತ್ಮಿಕವಾಗಿ ಭಕ್ತರೆಂದು ಹೇಳಿಕೊಂಡು ತಂದೆ ತಾಯಿಗಳ ವಿಷಯದಲ್ಲಿ ಕಠಿಣರಾಗಿ ನಡೆದುಕೊಳ್ಳುವುದಾದರೆ ದೇವರು ನಿಮ್ಮ ಭಕ್ತಿ ಹೇಗೆ ಮೆಚ್ಚುತ್ತಾರೆ? ಎಸ್, ಕೊಡಿರಿ ನಿಮಗೆ ಕೊಡಲಾಗ್ತದೆ. ಒಂದು ಸಾರಿ ಜಾರ್ಜ್ ಮುಲ್ಲರ್ ಎಂಬ ಭಕ್ತನು ಒಂದು ದೊಡ್ಡ ಅನಾಥಾಶ್ರಮ ಆರಂಭಿಸಿ ಎಂದು ದೇವರು ಹೇಳ್ತಾರೆ. ಅವರು ಆರಂಭಿಸ್ತಾರೆ. ನೆಕ್ಸ್ಟ್ ಡೇಗೆ ಆ ಪ್ರೊವಿಷನ್ ಸ್ಟೋರ್ನಲ್ಲಿ ಕೊಂಡುಕೊಳ್ಳುವುದಕ್ಕಾಗಿ ಅವ್ರ ಹತ್ರ ದುಡ್ಡಿಲ್ಲ. ಅನಾಥಾಶ್ರಮದಲ್ಲಿರುವ 200 ಮಂದಿ ಮಕ್ಕಳಿಗೆ ಊಟ ಬಡಿಸಬೇಕು. ಅವರು ಬಹಳ ಭಾರದಿಂದ ದೇವರೇ ದಯಮಾಡಿ ನನಗೆ ದಯಪಾಲಿಸು ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ, ತನ್ನ ಮೇಜಿನ ಮೇಲೆ ಪ್ರಾರ್ಥನೆ ಮಾಡಿಕೊಂಡು ಪ್ರಾರ್ಥನೆ ಕೋಣೆಯಿಂದ ಆಫೀಸ್ಗೆ ಬಂದ ಮೇಲೆ ಆ ಮೇಜಿನ ಮೇಲೆ ಒಂದು ಕವರ್ ಇತ್ತು. ಆ ಒಂದು ಕವರ್ನಲ್ಲಿ ಕೆಲವೊಂದು $100 ಅದರಲ್ಲಿ ಬರೆದ ಚೆಕ್ ಇತ್ತು. ಹಾಲೆಲ್ಲೂಯ, ನನ್ನ ಪ್ರಾರ್ಥನೆ ಕೇಳಿದ್ದೀರಿ ದೇವರೇ, ನನಗೇನು ಬೇಕಾಗಿತ್ತೋ ಅದನ್ನು ಕೊಟ್ಟಿದ್ದೀರಿ ಎಂದು ಸ್ತುತಿಸ್ತಿರುವಾಗ ಒಂದು ಮೆಲ್ಲನೆ ಸ್ವರ ಕೇಳಿಸಿತಂತೆ, ಇದು ನಿನಗೋಸ್ಕರ ಅಲ್ಲ, ಇದು ನಿನಗೋಸ್ಕರ ಅಲ್ಲ, ನಿನಗಿಂತಲೂ ಹೆಚ್ಚು ಅವಶ್ಯಕತೆಯಲ್ಲಿ ಮತ್ತೊಬ್ಬ ದೈವ ಸೇವಕನಿದ್ದಾನೆ, ಇದು ಹೋಗಿ ಅವನಿಗೆ ಕೊಟ್ಟು ಬಾ ಎಂದು ದೇವರು ಹೇಳಿದ್ರಂತೆ. ಅಯ್ಯೋ, ನನಗೇ ಇಷ್ಟು ದೊಡ್ಡ ಅವಶ್ಯಕತೆ ಇರುವಾಗ ನನಗೆ ಕೊಟ್ಟಿರುವುದರಲ್ಲಿ ಬೇರೆಯವರಿಗೆ ಕೊಡು ಅನುತಿಯಲ್ಲ ದೇವರೇ ಎಂದು ತಿರುಗಿ ಪ್ರಶ್ನಿಸದೆ, ದೇವರು ಹೇಳಿದ ಪ್ರಕಾರ ದೈವ ಸೇವಕನು ಕೊಡುವುದನ್ನು ಕಲಿತುಕೊಳ್ಳುತ್ತಾನೆ. ದೇವರು ನಮಗೆ ಕೊಡುವುದನ್ನು ಕಲಿಸುತ್ತಾರೆ.
ಜಾರ್ಜ್ ಮುಲ್ಲರ್ ಅವರು ಮತ್ತೊಬ್ಬ ಸೇವಕನ ಬಳಿಗೆ ಹೋಗಿ, ದೇವರು ನನಗೆ ಹೇಳಿದ್ದಾರೆ ಈ ಕಾಣಿಕೆ ನಿಮಗೆ ಕೊಡು ಅಂದಿದ್ದಾರೆ ಅಂದಾಗ ಅವರು ಎಷ್ಟೋ ಥ್ಯಾಂಕ್ಸ್ ಹೇಳ್ತಾರೆ. ಎಷ್ಟೋ ವಾರಗಳಿಂದ ನಾವು ಪ್ರಾರ್ಥಿಸುತ್ತಿದ್ದೇವೆ, ಬಹಳ ಅವಶ್ಯಕತೆಯಲ್ಲಿದ್ದೇವೆ, ದೇವರು ನಿಮ್ಮ ಮೂಲಕ ಕೊಟ್ಟಿದ್ದಾರೆ, ಥ್ಯಾಂಕ್ಸ್ ಎಂದು ಹೇಳಿದಾಗ ಒಂದು ಕಡೆ ಸಂತೋಷ ಪಡ್ತಾರೆ, ಮತ್ತೊಂದು ಕಡೆ ನಾಳೆ ನನ್ನ ಮಕ್ಕಳ ಸಂಗತಿ ಏನೆಂದು ಯೋಚಿಸ್ತಾರೆ. ಹಾಗೆ ದುಃಖದೊಂದಿಗೆ ತಿರುಗಿ ಬರೋಷ್ಟೊತ್ತಿಗೆ ಕತ್ತಲಾಗ್ಬಿಡುತ್ತೆ. ಬೆಳಗಾದ ಕೂಡಲೇ ಸಾಮಾನು ಕೊಂಡುಕೊಳ್ಳಲು ದುಡ್ಡು ಕಟ್ಟಬೇಕು. ಬಹಳ ಚಿಂತಾಜನಕವಾಗಿ ಆ ಮೇಜಿನ ಬಳಿಗೆ ಬಂದು ಬೈಬಲ್ ತೆರೆಯೋದ್ರೊಳಗೆ ಅಲ್ಲಿ ಮತ್ತೊಂದು ದೊಡ್ಡ ಎನ್ವಲಪ್ ಕಾಣಿಸಿಕೊಂಡಿತ್ತು. ಅಲ್ಲಿಗೆ ಯಾರೋ ಬಂದು ಆ ಕಾಣಿಕೆಯನ್ನು ಕೊಟ್ಟು ಹೋಗಿದ್ರು. ಅದರೊಳಗಡೆ $1,000 ಅಂದರೆ ಡಬಲ್ ಅಮೌಂಟ್ ಅದರಲ್ಲಿರುವುದನ್ನು ನೋಡ್ತಾರೆ. ಆಗ ಎಷ್ಟೋ ದೇವರನ್ನು ಸ್ತುತಿಸ್ತಾರೆ. ಒಂದು ವೇಳೆ ಅವರಿಗೇ ದೇವರು ಕೊಟ್ಟಿದ್ದೇ ಆದರೆ ಸ್ವಲ್ಪ ಇರ್ತಾ ಇತ್ತು ಸ್ತುತಿ. ಅವರಿಗೆ ಕೊಟ್ಟಿರುವುದನ್ನು ಮತ್ತೊಬ್ಬ ದೇವರ ಸೇವಕನಿಗೆ ಕೊಟ್ಟು ಬಂದಾಗ ದೇವರು 2 ಪಟ್ಟು ಕೊಟ್ಟಾಗ ಎಷ್ಟೋ ಆನಂದಿಸಿ ಆ ಮಕ್ಕಳಿಗೆ ಬಹಳ ಸಮೃದ್ಧಿಯಾದ ಸ್ಪೆಷಲ್ ಮೀಲ್ ಬಡಿಸಿದರಂತೆ. ಎಸ್, ದೇವರು ಹಾಗೆಯೇ ತನ್ನ ಅದ್ಭುತ ಕಾರ್ಯಗಳನ್ನು ಪ್ರದರ್ಶಿಸುತ್ತಾರೆ. ನಮಗಿರುವುದನ್ನು ನಾವು ಕೊಡಬೇಕೆಂದು ಬಯಸುವಾಗ ದೇವರು ತನ್ನ ಸಮೃದ್ಧಿಯನ್ನು ನಮಗೆ ಕೊಡ್ತಾರೆ. ಕೈ ಚಾಚಿ ಆಶೀರ್ವದಿಸಲ್ಪಟ್ಟವರಿದ್ದಾರೆ, ಬಿಗಿಯಾಗಿ ಹಿಡ್ಕೊಂಡು ನಷ್ಟ ಹೋದವರು ಇದ್ದಾರೆ. ದೇವರು ನಮಗೇನಾದರೂ ಕೊಡಬೇಕಾದರೆ ಮೊದಲು ನಾವು ಕೊಡುವುದನ್ನು ಕಲಿಯಬೇಕು. ನಿಮ್ಮ ದಶಮ ಭಾಗಗಳನ್ನು, ಕಾಣಿಕೆಗಳನ್ನು ನನ್ನ ಆಲಯಕ್ಕೆ ತೆಗೆದುಕೊಂಡು ಬನ್ನಿರಿ. ಹಾಗೆ ತಂದು ನನ್ನನ್ನು ಪರೀಕ್ಷಿಸಿ ನೋಡಿರಿ. ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾರದಷ್ಟು ಸುವಾರ ಸುರಿಸುತ್ತೇನೋ ಇಲ್ಲವೋ ನೋಡಿರಿ ಅಂದಿದ್ದಾರೆ. ನಂಬಿಕೆ ಇಲ್ಲದೆ ನಾವು ಕೊಡ್ಲಿಕ್ಕಾಗೋದಿಲ್ಲ. ಪ್ರೀತಿ ಇಲ್ಲದೆ ನಾವು ಹಂಚಲಿಕ್ಕಾಗಲ್ಲ. ಕ್ರಿಸ್ತನ ಪ್ರೀತಿಯುಳ್ಳವನಾಗಿ ಆಧ್ಯಾತ್ಮಿಕವಾಗಿ ಬೆಳೆಯುವ ಒಬ್ಬ ವ್ಯಕ್ತಿ ದುಡ್ಡಿಗಿಂತಲೂ ದೇವರನ್ನೇ ಹೆಚ್ಚಾಗಿ ಪ್ರೀತಿಸ್ತಾನೆ. ದುಡ್ಡಿಗಿಂತಲೂ ತನ್ನ ನೆರೆಯವನನ್ನೇ ಹೆಚ್ಚಾಗಿ ಪ್ರೀತಿಸುತ್ತಾನೆ. ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳುವಂಥದ್ದು, ನಿಮ್ಮನ್ನು ನೀವು ತ್ಯಜಿಸಿಕೊಳ್ಳುವಂಥದ್ದು, ಇತರರನ್ನು ಪ್ರೀತಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳುವಾಗ ನೀವು ಕ್ರಿಸ್ತನ ಹೆಜ್ಜೆಯ ಜಾಡಿಯಲ್ಲಿ ನಡೆಯುವಂಥವರಾಗಿರುತ್ತೀರಿ. ಆತನು ಕೊಡುವ ಅತ್ಯಧಿಕವಾದ ಆಶೀರ್ವಾದಗಳನ್ನು ಅನುಭವಿಸುವಂಥವರಾಗಿರುತ್ತೀರಿ. ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಧನ್ಯಕರವಾಗಿದೆ. ಯಾವಾಗ ಯಾರು ನನಗೆ ಏನು ಕೊಡುತ್ತಾರೆ ಎಂಬ ಧ್ಯಾಸದಲ್ಲಿರದೆ ನಾನು ಯಾರಿಗೆ ಯಾವ ರೀತಿಯಾಗಿ ಸಹಾಯ ಮಾಡಬಲ್ಲೆ ಎಂಬ ಆಸೆ ಉಳ್ಳಂಥವರು ಆಧ್ಯಾತ್ಮಿಕವಾಗಿ ಅಭಿವೃದ್ಧಿಯಾಗುವ ವ್ಯಕ್ತಿಗಳಾಗಿರುತ್ತಾರೆ. ಸಭೆಯಲ್ಲಿರುವ ವಿಶ್ವಾಸಿಗಳಲ್ಲಿ ಬಡವರಿರುತ್ತಾರೆ, ಐಶ್ವರ್ಯವಂತರಿರುತ್ತಾರೆ, ಏನೂ ಇಲ್ಲದವರಿರುತ್ತಾರೆ, ಸಮೃದ್ಧಿಯಲ್ಲಿರುವವರು ಇರ್ತಾರೆ. ಪರಲೋಕ ಕುಟುಂಬದಲ್ಲಿರುವಂತಹ ದೇವರ ಮಕ್ಕಳಾದ ನಾವು ಹಂಚಿಕೊಳ್ಳುವುದನ್ನು ಕಲಿಯಬೇಕು. ಇಂತಹ ಕಾರ್ಯಕ್ರಮಗಳನ್ನು ಸಿದ್ಧಪಡಿಸಿ ಸೋಷಿಯಲ್ ಮೀಡಿಯಾದ ಮುಖಾಂತರ, ಮುಖ್ಯವಾಗಿ ಟೆಲಿವಿಷನ್ ಮುಖಾಂತರ ನಿಮಗೆ ತಲುಪಿಸುತ್ತಿರುವಾಗ ಎಷ್ಟೋ ಖರ್ಚಿನಿಂದ ಕೂಡಿದಾಗಿದೆ. ನಮಗಿರುವಂತಹ ನಮ್ಮ ಕಷ್ಟಾರ್ಜಿತವನ್ನು, ಅಂದರೆ ನಾವು ಕಷ್ಟಪಟ್ಟು ಈ ಒಂದು ಸೇವೆಯಲ್ಲಿ ಉಪಯೋಗವಾಗುತ್ತಿರುವಾಗ, ದೇವರು ಕೊಟ್ಟಿರುವುದರಲ್ಲಿಯೇ ನಾವು ಬಂಡವಾಳ ಹಾಕ್ತಿರುವಾಗ ದೇವರು ಅದ್ಭುತವಾಗಿ ಅದನ್ನು ಬೆಳೆಯುವಂತೆ ಮಾಡುತ್ತಾ ಇರುವುದರಿಂದ ಸೇವೆಯಲ್ಲಿ ನಾವು ಮುಂದಕ್ಕೆ ಸಾಗುತ್ತಿದ್ದೇವೆ. ಮತ್ತೊಂದು ಸಾರಿ ಆ ವಚನವನ್ನು ಓದಿಕೊಳ್ಳೋಣ ಬನ್ನಿ. ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ 33ನೇ ವಚನ. ಪೌಲನು ಹೇಳ್ತಾನೆ, ನಾನು ಬೇರೆಯವರ ಬೆಳ್ಳಿಯಾಗಲಿ ಬಂಗಾರವಾಗಲಿ ವಸ್ತ್ರವಾಗಲಿ ನಾನು ಆಶಿಸಲಿಲ್ಲ. ನನ್ನ ಅವಶ್ಯಕತೆಗಳ ನಿಮಿತ್ತವಾಗಲಿ ನನ್ನೊಂದಿಗಿರುವವರ ನಿಮಿತ್ತವಾಗಲಿ ಈ ನನ್ನ ಕೈಗಳು ಕಷ್ಟಪಟ್ಟಿರಿ ಎಂದು ನೀವೇ ಬಲ್ಲಿರಿ. ಕೈಗಳು ಕಷ್ಟಪಡಲಾರದಂತೆ. ಕೇಳಿರಿ, ನಾವೇ ಎಡಿಟಿಂಗ್ ಮಾಡಿಕೊಳ್ತೇವೆ, ನಾವೇ ಶೂಟಿಂಗ್ ಮಾಡಿಕೊಳ್ತೇವೆ. ಪ್ರಾಜೆಕ್ಟ್ ತಯಾರು ಮಾಡಲು ಯಾರಿಗಾದರೂ ಕಾಂಟ್ರಾಕ್ಟ್ ಕೊಟ್ಟರೆ, ಬೇರೆಯವರಿಗೆ ಯಾರಿಗಾದರೂ ಇವುಗಳನ್ನು ವರ್ಕ್ ಮಾಡಿಕೊಡು ಅಂತ ಕೊಟ್ಟರೆ, ದುಡ್ಡು ಕೊಟ್ಟರೆ ಸಾಕಾಗುತ್ತದೆ. ಆದರೆ ಅಷ್ಟೊಂದು ದುಡ್ಡು ಕೊಡ್ಲಿಕ್ಕಾಗದೇ ಇರುವುದರಿಂದ ಎಷ್ಟೋ ಕಷ್ಟಪಟ್ಟು ನಮ್ಮ ಕೆಲಸಗಳನ್ನು ನಾವು ದೇವರಿಗೋಸ್ಕರ, ನಾನು ಮತ್ತು ನಮ್ಮ ಸಭೆಯಲ್ಲಿರುವ ಯವನಸ್ಥರು ದೇವರಿಗೆ ಸಮರ್ಪಿಸಿಕೊಂಡಂತಹ ವ್ಯಕ್ತಿಗಳು ತಮ್ಮ ಶಕ್ತಿಗೆ ಮೀರಿ ರಾತ್ರಿ ಹಗಲು ಪ್ರಯಾಸಪಟ್ಟು ಈ ಸೇವೆಯನ್ನು ಮಾಡುತ್ತಿರುವಾಗ ದೇವರು ಅದ್ಭುತವಾಗಿ ಅನೇಕ ಆತ್ಮಗಳನ್ನು ಬಲಪಡಿಸಲು ಕರ್ತನು ಸಹಾಯ ಮಾಡ್ತಿದ್ದಾರೆ. ಅದರ ಮೂಲಕ ದೇವರು ಬೇರೆಯವರಿಗೆ ಕಡ ಕೇಳಲಾರದ ಹಾಗೆಯೇ, ಇಲ್ಲವೇ ಸಾಲ ಮಾಡಲಾರದ ಹಾಗೆಯೇ ಸೇವೆಯನ್ನು ಕೆಲವು ವರ್ಷಗಳಿಂದ ಮುಂದುವರಿಸಲು ದೇವರು ಸಹಾಯ ಮಾಡ್ತಿದ್ದಾರೆ. ನಿಮ್ಮ ಜೀವಿತದಲ್ಲಿ ನೀವು ಸಾಲದಲ್ಲಿದ್ದೀರಾ? ಯಾವಾಗಲೂ ಬೇಡಿ ತಿನ್ನುವಂಥವರಾಗಿದ್ದೀರಾ? ಯಾರು ಏನು ಕೊಡ್ತಾರೆ ಎಂದು ಎದುರು ನೋಡುವಂಥವರಾಗಿದ್ದೀರಾ? ಇಲ್ಲವೇ ದೇವರು ನನಗೆ ಎಷ್ಟೊಂದು ಕೊಟ್ಟಿದ್ದಾರೆ, ಅದರಲ್ಲಿ ಸ್ವಲ್ಪವಾದದನ್ನು ನಾನು ನನಗಿಂತಲೂ ದೀನಸ್ಥಿತಿಯಲ್ಲಿರುವವರಿಗೆ ಕೊಡಬೇಕು ಎಂಬ ಆಸೆ ಉಳ್ಳವರಾಗಿದ್ದೀರಾ?
ಬಡವರನ್ನು ಪ್ರೀತಿಸುವವರು, ಬಡವರನ್ನು ಕನಿಕರಿಸುವವನು ದೇವರಿಗೆ ಸಾಲ ಕೊಟ್ಟವನಂತಿರ್ತಾನೆ. ಹೌದು ಪ್ರಿಯರೇ, ನಾವು ಬಡವರಿಗೆ ನಮಗಿರುವುದರಲ್ಲಿ ಕೊಡುವಾಗ, ಹಂಚಿಕೊಡುವಾಗ ನಾವು ದೇವರಿಗೆ ಸಾಲ ಕೊಟ್ಟಂತಿರುತ್ತದೆ ಅಂದರೆ ಇಟ್ ಈಸ್ ಕ್ರೆಡಿಟೆಡ್ ಇನ್ ದಿ ಬ್ಯಾಂಕ್ ಆಫ್ ಹೆವೆನ್. ಪರಲೋಕದ ಬ್ಯಾಂಕಿನಲ್ಲಿ ದುಡ್ಡನ್ನು, ನಿಮ್ಮ ಧನವನ್ನು ಕೂಡಿಟ್ಟುಕೊಳ್ಳಿರಿ ಎಂದು ಯೇಸು ಹೇಳಿದಾರಲ್ಲವೇ? ಒಬ್ಬ ಐಶ್ವರ್ಯವಂತನು ನಿತ್ಯ ಜೀವಕ್ಕೆ ನಾನು ಬಾಧ್ಯನಾಗಬೇಕಾದ್ರೆ ಏನ್ ಮಾಡಬೇಕಂದಾಗ, ನಿನಗಿರುವುದನ್ನೆಲ್ಲ ಮಾರಿ ಬಡವರಿಗೆ ಕೊಟ್ಟು ನನ್ನನ್ನು ಹಿಂಬಾಲಿಸು ಅಂದಿದ್ದಾರೆ. ನೀನು ಬಡವರಿಗೆ ಕೊಟ್ಟ ಪ್ರತಿಫಲ ಪರಲೋಕದಲ್ಲಿ ನಿನಗೆ ಸಿಗುತ್ತೆ. ನೀನು ಅಲ್ಲಿಗೆ ಬರುವಾಗ ಆ ಘನತೆ ನಿನಗೆ ದೊರಕುತ್ತದೆ ಎಂದು ಯೇಸು ಹೇಳ್ತಾರೆ. ಆದರೆ ಅವನಿಗೆ ಅರ್ಥವಾಗದೆ ಮುಖ ಬಾಡಿಸಿಕೊಂಡವನಾಗಿ ಹೋಗ್ತಾನೆ. ಕೊಟ್ಟು ದರಿದ್ರನಾದಂಥವನು ಇದುವರೆಗೂ ಇಲ್ಲ ಪ್ರಿಯರೇ. ಬಿಗಿಯಾಗಿ ಹಿಡ್ಕೊಂಡು ಬಚ್ಚಿಟ್ಟುಕೊಂಡು ನಷ್ಟ ಪಾಲಾದವರು, ಶ್ರಮೆಯ ಪಾಲಾದವರು ಎಷ್ಟೋ ಜನ ಇದ್ದಾರೆ. ದೇವರಿಗೆ ಕೊಟ್ಟು ಭಿಕ್ಷೆ ಬೇಡುವಂಥವನು ಇದುವರೆಗೂ ಹುಟ್ಟಲಿಲ್ಲ, ಇನ್ಮುಂದೆಯೂ ಹುಟ್ಟುವುದಿಲ್ಲ ಎಂದು ಒಬ್ಬ ದೈವ ಸೇವಕರು ಹೇಳಿದ್ದಾರೆ. ಹಾಗಾಗಿ ಇಂದಿನಿಂದ ಕೊಡೋಣ. ದುಡ್ಡು ಅಷ್ಟೇ ಅಲ್ಲ, ನಮ್ಮ ವಸ್ತ್ರವಾಗಲಿ, ನಮ್ಮ ಆಹಾರವಾಗಲಿ, ನಮಗಿರುವಂಥದ್ದು ಏನೇ ಆಗಲಿ ಪ್ರೀತಿಯಿಂದ ಇತರರಿಗೆ ಕೊಡುವುದನ್ನು ಕಲಿಯೋಣ. ನಮಗೆಷ್ಟೊಂದು ಕೊಟ್ಟಿರುವಂತಹ ದೇವರನ್ನು ಸ್ತುತಿಸುತ್ತಾ ಸ್ವಲ್ಪವನ್ನು ಇತರರಿಗೆ ಆತನ ನಾಮದಲ್ಲಿ ಕೊಡುವಾಗ, ಆ ಚಿಕ್ಕ ಹುಡುಗನು ತನ್ನ ಕೈಯಲ್ಲಿರುವ 5 ರೊಟ್ಟಿ 2 ಮೀನುಗಳನ್ನು ಯೇಸುವಿನ ಕೈಗೆ ಕೊಟ್ಟಾಗ ಉಪವಾಸ ಇರಲಿಲ್ಲ, ಎಲ್ಲರಿಗಿಂತಲೂ ಹೆಚ್ಚಾಗಿ ತಿಂದಿರುತ್ತಾನೆ, ಎಲ್ಲರ ಹೊಗಳಿಕೆ ಪಡೆಯುತ್ತಾನೆ, ಎಲ್ಲರ ಹಸಿವೆ ತೀರಿಸುವುದಕ್ಕಾಗಿ ದೇವರು ಆ ಚಿಕ್ಕ ಹುಡುಗನ ಕೈಯಲ್ಲಿರುವಂತಹ ಆ ಚಿಕ್ಕ 5 ರೊಟ್ಟಿ 2 ಮೀನುಗಳನ್ನು ಉಪಯೋಗಿಸಿಕೊಳ್ತಾರೆ. ಹಾಗೆಯೇ ನೀವು ಕೂಡ ಕೊಡಿರಿ, ನಿಮಗೂ ಕೊಡಲಾಗುತ್ತೆ. ನೀವು ಕೂಡ ಆಶೀರ್ವದಿಸಿರಿ, ಆಶೀರ್ವದಿಸಲ್ಪಡ್ತೀರಿ. ಕ್ರಿಸ್ತನಲ್ಲಿ ಆಧ್ಯಾತ್ಮಿಕವಾಗಿ ಬೆಳೆಯುವ ವ್ಯಕ್ತಿ ಧಾರಾಳವಾದ ಹೃದಯವುಳ್ಳವನಾಗಿರ್ತಾನೆ, ಪ್ರೀತಿಯುಳ್ಳವನಾಗಿರುತ್ತಾನೆ, ಕೊಡುವ ವಿಷಯದಲ್ಲಿ ಹಿಂಜರಿಯುವುದಿಲ್ಲ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಾವು ದೇವರ ಮಕ್ಕಳೆಂದು ಹೇಳಿಕೊಳ್ಳುತ್ತಾ ಸೈತಾನನ ಗುಣಗಳನ್ನು ಹೊಂದಿಕೊಳ್ಳದೆ, ಜಿಪುಣರಾಗಿ ಇರದೆ, ಅವಿಶ್ವಾಸಿಗಳಾಗಿ ಇರದೆ, ಪ್ರಾರ್ಥನಾಹೀನರಾಗಿರದೆ, ಅವಿಧೇಯರಾಗಿ ಇರದೆ, ನಿಮ್ಮ ವಾಕ್ಯವನ್ನು ಓದಿ ಅದನ್ನು ಧ್ಯಾನಿಸಲಾರದವರಾಗಿರದಂತೆ, ಗ್ರಹಿಸಲಾರದವರಾಗಿರದಂತೆ, ಇತರರನ್ನು ಕ್ಷಮಿಸಲಾರದಂತಹ ಕಠಿಣ ಹೃದಯವುಳ್ಳವರಾಗಿರದೆ, ದೇವರೇ, ನಾವು ಆಧ್ಯಾತ್ಮಿಕವಾಗಿ ಬೆಳೆಯಬೇಕಾದರೆ ಪ್ರಾರ್ಥಿಸುವುದರಲ್ಲಿಯೂ, ನಂಬಿಕೆ ಇಡುವುದರಲ್ಲಿಯೂ, ನಿಮ್ಮ ವಾಕ್ಯ ಧ್ಯಾನಿಸುವುದರಲ್ಲಿಯೂ, ವಿಧೇಯರಾಗಿರುವುದರಲ್ಲಿಯೂ, ಕ್ಷಮಿಸುವವರಾಗಿಯೂ, ಕೊಡುವವರಾಗಿಯೂ, ನಿಮ್ಮ ನಾಮ ಮಹಿಮೆಪಡಿಸುವವರಾಗಿಯೂ ಇರುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ. ನೀವು ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿ ಕಳಿಸಿಕೊಡಿರಿ. ನೀವು ಕೂಡ ಪ್ರಾರ್ಥಿಸಿರಿ, ದೇವರು ತನ್ನ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾರೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಇದುವರೆಗೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಇಂದೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಈ ನಮ್ಮ ಸೇವೆಗೋಸ್ಕರ ದಯವಿಟ್ಟು ನೀವು ಪ್ರಾರ್ಥನೆ ಮಾಡುವವರಾಗಿರಿ. ಈ ಕಾರ್ಯಕ್ರಮದ ಕುರಿತು ಅನೇಕರಿಗೆ ತಿಳಿಯಪಡಿಸಿ, ಈ ಕಾರ್ಯಕ್ರಮವನ್ನು ಲೈಕ್ ಮಾಡಿ, ಇತರರಿಗೂ ಕೂಡ ಶೇರ್ ಮಾಡಿ, ಅವರಿಗೂ ಆಶೀರ್ವಾದಕರವಾಗಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ಇದೇ ಅನುದಿನದ ಧ್ಯಾನದಲ್ಲಿ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.